ಅಪಘಾತದ ತಾಣವಾಗಿದೆ ಹೊಯ್ಸಳಕಟ್ಟೆ ರಾಷ್ಟ್ರೀಯ ಹೆದ್ದಾರಿ. ಹಂಸ ಪಾದಚಾರಿ ಮಾರ್ಗವಿಲ್ಲದೆ ಜೀವ ಭಯದಲ್ಲಿ ಸಂಚಾರ. ಎಸ್, ರಾಷ್ಟ್ರೀಯ ಹೆದ್ದಾರಿ ಅಂತ ಅಂದ್ರೆ ಅಲ್ಲಿ ವೇಗದ ಸಂಚಾರವಿರುತ್ತೆ. ಜೊತೆಗೆ ನಿಗದಿತ ಸ್ಥಳಗಳಲ್ಲಿ ಸಿಗುವ ಗ್ರಾಮಗಳಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆಗೆ ಹಂಪ್ಸ್ಗಳನ್ನ ಕೂಡ ಹಾಕಿರ್ತಾರೆ. ಈ ಕಾರಣ ಆ ಗ್ರಾಮದಲ್ಲಿ ಸಂಚರಿಸುವ ವಾಹನ ಸವಾರರು, ಪಾದಚಾರಿಗಳು, ಶಾಲಾ ಕಾಲೇಜು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ. ಇನ್ನು ಆ ಗ್ರಾಮಕ್ಕೆ ಎಂಟ್ರಿ ಕೊಡುವ ಗಾಡಿಗಳು ತಮ್ಮ ವೇಗವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳಿಸಿ ಮುಂದೆ ಸಂಚರಿಸುತ್ತವೆ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜವಾಬ್ದಾರಿಯಾಗಿರುತ್ತೆ. ಆದರೆ ಹುಳಿಯಾರು ಹೋಬಳಿಯ ಹೊಯ್ಸಳಕಟ್ಟೆ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಯಾವುದೇ ಸುರಕ್ಷಿತ ಕ್ರಮವಿಲ್ಲದೆ ವಾಹನ ಸವಾರರು, ಪಾದಚಾರಿಗಳು ಜೀವ ಭಯದಲ್ಲಿಯೇ ಓಡಾಡುವಂತಾಗಿದೆ. ಹೌದು, ಹೊಯ್ಸಳಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಚಿಕ್ಕ ಗಾಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಗಾಡಿಗಳು ಸಂಚರಿಸುತ್ತವೆ. ಆದರೆ ಈ ಗ್ರಾಮದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು, ವಾಹನ ಸವಾರರು, ವಿದ್ಯಾರ್ಥಿಗಳು ಜೀವ ಭಯದಲ್ಲಿಯೇ ಸಂಚರಿಸುತ್ತಿದ್ದಾರೆ. ಪ್ರತಿದಿನ ಸಾವಿರಾರು ಲಾರಿ, ಟಿಪ್ಪರ್, ಸರಕು ಸಾಗಣೆ ವಾಹನಗಳು, ಬೈಕು, ಆಟೋ, ಬಸ್ಗಳು, ಪ್ರವಾಸಿ ಮತ್ತು ಸ್ಥಳೀಯ ವಾಹನಗಳಿಂದಾಗಿ ರಸ್ತೆಯಲ್ಲಿ ವಾಹನಗಳ ದಾಟನೆ ಅಧಿಕವಾಗಿರುತ್ತೆ. ಹೊಯ್ಸಳಕಟ್ಟೆಯ ಹೆದ್ದಾರಿಯಲ್ಲಿ ಉತ್ತಮವಾದ ರಸ್ತೆ ಇದೆ, ಆದರೆ ಹಂಪ್ಸ್ಗಳಿಲ್ಲ. ಅತ್ತ ಪಾದಚಾರಿ ಮಾರ್ಗವಿಲ್ಲ. ಮತ್ತೊಂದು ಕಡೆ ಬೀದಿ ದೀಪಗಳು ಸರಿಯಾಗಿಲ್ಲ. ಈ ಕಾರಣಕ್ಕೆ ಇಲ್ಲಿ ಅಪಘಾತಗಳು ಸಂಭವಿಸ್ತಾ ಇವೆ ಅಂತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ವೆಹಿಕಲ್ ಸಿಕ್ಕಾಪಟ್ಟೆ ಫಾಸ್ಟ್ ಬರೋದ್ರಿಂದನ ಜನಗಳು ಅಡ್ಡಾಡೋಕ್ಕಾಗ್ತಿಲ್ಲ. ಬೈಕು ಸಮೇತ ಪಾಸ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದನ ಹಂಸು ಈ ಕಡೆ ಒಂದು ಆ ಕಡೆ ಒಂದು ಕಂಪಲ್ಸರಿ ಬೇಕೇ ಬೇಕು. ಹೊಯ್ಸಳಕಟ್ಟೆಗೆ ಎಲ್ಲರೂ ಓಡಾಡೋಂಥ ಜಾಗ. ಹಾಗಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೂ ಸಮಸ್ಯೆ ಓಡಾಡೋಕ್ಕೆ ಆಗ್ತಿಲ್ಲ. ಪಾಸ್ ಮಾಡೋದು ಕಷ್ಟ ಆಗ್ತಾಯಿದೆ. ಕಣ್ಣು ಮುಚ್ಚಿ ಬಿಡೋ ಹೊತ್ತಿಗೆ ವೆಹಿಕಲ್ ಪಾಸ್ ಆಗಿರುತ್ತೆ, ಬಂದಿರುತ್ತೆ. ಭಯ ಸಿಕ್ಕಾಪಟ್ಟೆ ಇದೆ. ವೆಹಿಕಲ್ಲು ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರೋದ್ರಿಂದನ ಹಂಸ್ ಬೇಕೇ ಬೇಕು. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಸಿಕ್ಕಾಪಟ್ಟೆ ಇಲ್ಲಿ ಸಾವು ನೋವು ಆಗ್ತಾಯಿದ್ದಾವೆ. ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇಲ್ಲಿ ರೋಡಲ್ಲಿ ಹಂಪ್ಸ್ ಇಲ್ಲ, ಏನಿಲ್ಲ. ಇಲ್ಲಿ 100-120ರಲ್ಲಿ ಕಾರ್ಗಳು, ಲಾರಿಗಳು ಓಡಾಡ್ತಾನೆ ಇರ್ತವೆ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗಿದೆ. ನಾನು ಕೂಡ ಎಷ್ಟೋ ಅಂಗಡಿ ಬಿಟ್ಟು ಹೋಗಿ ನೀರು ತಗೊಂಡೋಗಿ ಹೆಲ್ಪ್ ಮಾಡಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ. ದಯವಿಟ್ಟು ಇಲ್ಲಿಗೆ ದಯಮಾಡಿ ಒಂದು ಹಂಪ್ಸ್ ಹಾಕೊಡ್ಬೇಕು ಅಂತ ನಿಮ್ಮ ಕೈಲಿ ಕೇಳ್ಕೊತಾ ಇದ್ದೀನಿ ಸರ್. ಇನ್ನು ಈ ಹೆದ್ದಾರಿಯಲ್ಲಿ ಹಂಸ ಬ್ಯಾರಿಕೇಡ್ ಇಲ್ಲದೆ ಹಿಂದೆ ಹಲವಾರು ಬಾರಿ ಅಪಘಾತಗಳಾಗಿದೆ. ರಸ್ತೆ ದಾಟುವ ವೇಳೆ ಹೊಯ್ಸಳ ಗ್ರಾಮದ ಜನರಷ್ಟೇ ಅಲ್ಲದೆ ಹಲವು ಗ್ರಾಮದವರು ಸಾವನ್ನಪ್ಪಿದ್ದಾರೆ. ಇದೇ ಸ್ಥಳದಿಂದ ಮತ್ತೊಂದು ಗ್ರಾಮ, ಶಾಲಾ ಕಾಲೇಜಿಗೆ ಹೋಗಲು ಮಕ್ಕಳು, ಹಿರಿಯರು ಬಸ್ಗಾಗಿ ನಿಲ್ತಾರೆ. ಪಾದಚಾರಿ ಮಾರ್ಗವಿಲ್ಲದೆ ನಡು ರಸ್ತೆಯಲ್ಲಿಯೇ ನಿಂತು ಬಸ್ಗಾಗಿ ಕಾಯ್ತಿದ್ದಾರೆ. ಈ ವೇಳೆ ರಸ್ತೆಯಲ್ಲಿ ಸಂಚರಿಸುವ ವೇಗದ ಗಾಡಿಗಳಿಗೆ ಸಿಲುಕಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಿದೆ ಅಂತಾರೆ ಗ್ರಾಮಸ್ಥರು. ಇಲ್ಲಿ ಒಂದು ಅವಶ್ಯಕತೆ ಇದೆ ಸರ್. ಇಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇದೆ. ಇನ್ನೂ ಪೊಲೀಸರ ಗಮನಕ್ಕೆ ಇನ್ನೂ ಹೋಗಿಲ್ಲ. ಹೋದ್ರೂ ಅವ್ರು ಇನ್ನೂ ಇಲ್ಲಿವರೆಗೂ ಹಂಸ ಹಾಕಿಲ್ಲ. ಬುಕ್ಕ ಮಾಡಿದ್ರೆ ಯಾವ ರೀತಿ ಹಾಕಿದಾರೋ ಆ ರೀತಿ ಹಂಸ ಹಾಕ್ಕೊಡಿ ಅಂತ ನಾವು ಕೇಳ್ಕೊಳ್ತೀನಿ. ಹಂಪ್ಸಿಂದ ವ್ಯವಸ್ಥೆ ಅಂತೂ ಮಾಡಲೇಬೇಕು ಸರ್. ಇಲ್ಲಿ 3 ದಾರಿ ಕೂಡಿದೆ. ಇಲ್ಲಿ ಸೆಂಟ್ರ್ ಪ್ಲೇಸು ದಸೂಳಿ, ಹುಳಿಯಾರು, ಬುಕ್ಕಾಪಣ್ಣ, ತಿಮ್ಮನಹಳ್ಳಿ ಇವಕ್ಕೆಲ್ಲ ಸೆಂಟ್ರ್ ಪ್ಲೇಸ್. ಇಲ್ಲಿ ಅವಶ್ಯಕತೆ ಇರೋದು ಹಂಪ್ಸಿನ ಅವಶ್ಯಕತೆ ಅಂತೂ ಪೂರಾ ಬೇಕೇ ಬೇಕು. ಇನ್ನು ಈ ಹೊಯ್ಸಳಕಟ್ಟೆಯ ಜನರಿಗೆ ಹಣ ಡ್ರಾ ಮಾಡಲು ಎಟಿಎಂಗಳಿಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಬ್ಯಾಂಕ್ ಇದ್ರೂ ಕೂಡ ಇಲ್ಲಿ ಎಟಿಎಂ ಇಲ್ಲ. ಹೀಗಾಗಿ ಜನರು ಹಣ ಪಡೆಯಲು ಪರದಾಡ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ನಮ್ಮ ಹೊಯ್ಸಳಕಟ್ಟೆಗೆ ಒಂದು ಎಟಿಎಂ ಅಳವಡಿಸಬೇಕೆಂದು ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್, ನಮ್ಮದು ಗ್ರಾಮ ಪಂಚಾಯಿತಿ ಹೊಯ್ಸಳಕಟ್ಟೆ ಆಗಿದ್ದು ಇಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೋಗೋಂಥ ಜಾಗ ಆಗಿದೆ. ಅದರಿಂದ ಇಲ್ಲಿಗೆ ಎಟಿಎಮ್ ಫುಲ್ ಅವಶ್ಯಕತೆ ಇದೆ. ಇಲ್ಲಿ ಬಿಸ್ನೆಸ್ ಬೇರೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಅದರಿಂದ ವಹಿವಾಟು ಭಾರಿ ನಡೆಯೋದ್ರಿಂದ ಇಲ್ಲಿ ಬ್ಯಾಂಕ್ನಲ್ಲಿ ಗಂಟುಗಟ್ಟಲೆ ಕ್ಯೂ ನಿಂತ್ಕೋಬೇಕಾಗಿದೆ. ಅದರಿಂದ ನೀವು ದಯವಿಟ್ಟು ಇಲ್ಲಿ ಹೊಯ್ಸಳಕಟ್ಟೆ ಗೇಟಿಗೆ ಒಂದು
ATM ಮಾಡಿಕೊಡ್ಬೇಕು ಅಂತ ಸುಮಾರು ಸಾರಿ ಬ್ಯಾಂಕಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಅವ್ರು ಇದನ್ನು ಮಾಡ್ತಾಯಿಲ್ಲ. ಅದರಿಂದ ಇಲ್ಲಿಗೊಂದು ಬೇಕೇ ಬೇಕು. ಅದರಿಂದ ಒಂದು ATM ಗೇಟಿಗೆ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಆಮೇಲೆ ಸುಮಾರು ಇಲ್ಲಿ ಹೈವೇ ಆದಾಗಲಿಂದ ಸಿಕ್ಕಾಪಟ್ಟೆ ವೆಹಿಕಲ್ ಓಡಾಡ್ತಾ ಇದ್ದಾವೆ. ಅದರಿಂದ ಇಲ್ಲಿಗೊಂದು ಹಂಸೂ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸುಮಾರು ಆಕ್ಸಿಡೆಂಟ್ ಆಗ್ತಾಯಿದೆ. ಅವರು FIR ಆಗೋವರೆಗೂ ಮಾಡೋಕ್ಕಾಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹಂಸ್ ಬೇಕೇ ಬೇಕು. ಬೆಳಿಗ್ಗೆ ಎದ್ರೆ ನಾವು ಇಲ್ಲಿ ಅಂಗಡಿ ಇಟ್ಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಹೋಗಿ ಅವ್ರನ್ನ ಬರೀ ಹಾಸ್ಪಿಟ್ಲಿಗೆ ಹಾಕೋದೇ ಆಗೈತೆ. ಅದರಿಂದ ಇಲ್ಲಿ ATM ವಿತ್ ಹಂಸು 2 ಬೇಕೇ ಬೇಕು. ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇನೇ ಇರಲಿ, ಅದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ. ಅಲ್ಲಿ ದಿನನಿತ್ಯ ನೂರಾರು ವಾಹನಗಳು ಸಂಚರಿಸ್ತವೆ. ಹೀಗಾಗಿ ಆ ಹೊಯ್ಸಳ ಕಟ್ಟೆಯ ಗ್ರಾಮದ ಜನರಿಗೆ ಹೆದ್ದಾರಿ ಪ್ರಾಧಿಕಾರ ಸೂಕ್ತ ಸುರಕ್ಷಿತ ವ್ಯವಸ್ಥೆಯನ್ನ ಕಲ್ಪಿಸುವ ಅಗತ್ಯವಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ನೋವಿಗೆ ಸ್ಪಂದಿಸಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.